ಪತ್ರಕರ್ತರು ಜಾಗೃತರಾದರೆ ಸಮಾಜವು ಜಾಗೃತವಾಗಿರುತ್ತದೆ ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಜಗನ್ನಾಥ್ ಹಲ್ಮಡಿಯವರು ಹೇಳಿದ್ದಾರೆ. ಹುಮನಾಬಾದ್ ಪಟ್ಟಣದಲ್ಲಿ ಆಯೋಜಿಸಿದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಗಣ್ಯರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ್ದಾರೆ. ಪತ್ರಕರ್ತರು ಜಾಗೃತರಾದರೆ ಸಮಾಜವು ಜಾಗೃತವಾಗಿರುತ್ತದೆ ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಜಗನ್ನಾಥ್ ಹಲ್ಮಡಿಯವರು ಹೇಳಿದ್ರು. ಪಟ್ಟಣದ ಜೆಬಿ ಶಿಕ್ಷಣ ಸಂಸ್ಥೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕದಿಂದ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು. ಸಮಾಜದ ಅಂಕು ಡೊಂಕು ತಿದ್ದುವಲ್ಲಿ ಪತ್ರಕರ್ತರ ಕೊಡುಗೆ ಅಪಾರವಾಗಿದೆ ಎಂದರು. ತಹಸೀಲ್ದಾರ್ ಜಗದೀಶ್ ಚೌರ್ ಮಾತನಾಡಿ, ಸಮಾಜವನ್ನ ತಿದ್ದುವಲ್ಲಿ ಹಾಗೂ ಪರಿವರ್ತನೆ ಮಾಡುವಲ್ಲಿ ಪತ್ರಿಕಾ ರಂಗದ ಕೊಡುಗೆ ಅಪಾರ. ಮಾಧ್ಯಮಗಳು ಈ ನಂಬಿಕೆಯನ್ನು ಉಳಿಸಿಕೊಳ್ಳುವ ಕಾರ್ಯ ಮಾಡಬೇಕೆಂದರು. ಡಿವೈಎಸ್ಪಿ ಮಡೋಳಪ್ಪ PS ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಶ್ರೀ ರೇಣುಕಾ ವೀರಗಂಗಾಧರ ಶಿವಾಚಾರ್ಯ ಸಂಘ ರಾಜ್ಯದ ಕಾರ್ಯಕಾರಿಣಿ ಸದಸ್ಯ ಅಪರ ಸೌದಿ, ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿ ಶಾರದ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದೀಪಿಕಾ ನಾಯಕರ್, CDPO ಶಿವಪ್ರಕಾಶ್, ಹಿರೇಮಠ್, PSI ಸುರೇಶ್ ಚೌಹಾಣ್, ತಾಲೂಕು ಅಧ್ಯಕ್ಷ ಸಂಜೀವ್ ಕುಮಾರ್ ಜುನಾ ಸೇರಿದಂತೆ ಅನೇಕರು ಹಾಜರಿದ್ದರು. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮನಾಬಾದ್. ಕರ್ನಾಟಕ ಕಾರ್ಯನಿರತ ಸಂಘದ 2026ನೇ ಸಾಲಿನ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಕ್ಕೆ ದಿವ್ಯ ಸಾಹಿತ್ಯ ವಿಷಯವಾದ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳು ರೇಣುಕಾ ವೀರಗಂಗಾಧರ ಶಿವಾಚಾರ್ಯರಿಗೆ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಸಂದರ್ಭದಲ್ಲಿ ಕೋರಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟಕರು ಆತ್ಮೀಯವಾಗಿರುವಂತ ತಹಸೀಲ್ದಾರ್ ಜಗದೀಶ್ ಚೌರ್ ಸಾಹೇಬ್ ಕೂಡ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಕರ್ನಾಟಕ ಕಾರ್ಯನಿರತ ಪತ್ರಿಕಾ ಸಂಘದ ಜಿಲ್ಲಾಧ್ಯಕ್ಷರು ಆತ್ಮೀಯರು ಹಿರಿಯರಾಗಿರ್ತಕ್ಕಂಥ ಆನಂದೇವಪ್ಪ ಸಾಹೇಬ್ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಮಕ್ಕಳ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಆತ್ಮೀಯರು ಹಿರಿಯರಾಗಿರ್ತಕ್ಕಂಥ ಜಗನ್ನಾಥ್ ಹಲ್ಮಡಿ ಸಾಹೇಬ್ ಕೂಡ ಈ ಕಾರ್ಯಕ್ರಮಕ್ಕೆ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ. ಇದು ಭಟ್ರ ಅಂತ ಇದ್ದಾರೆ, ವಿಶ್ವೇಶ್ವರ ಭಟ್. ಅವರು ಸಂಪಾದಕೀಯವನ್ನು ತುಂಬಾ ಚೆನ್ನಾಗಿ ಬರೀತಾರೆ. ಸೊ ನೀವುಗಳು ಯಾರಾದ್ರೂ ಕೂಡ ಆ ಸಂಪಾದಕೀಯವನ್ನು ಓದಿದ್ರಿ ಅಂತ ಹೇಳಿದ್ರೆ 101% ನಿಮ್ಮ ವೊಕ್ಯಾಬ್ಯುಲರಿ ಹೆಚ್ಚಾಗುತ್ತೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಪತ್ರಿಕೆಯನ್ನು ಚೆನ್ನಾಗಿ ಓದಿ ಅರಗಿಸ್ಕೊಂಡು ನಿಮ್ಮ ಜೀವನವನ್ನು ಸಾಕಾರಗೊಳಿಸ್ಕೋಬೇಕು. ಅದರ ಜೊತೆಗೆ ಪತ್ರಕರ್ತರಾದವರು ಕೂಡ ನಿಮ್ಮ ಪತ್ರಿಕಾ ಧರ್ಮವನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿ ನಮ್ಮ ಸಮಾಜವನ್ನ ಹಸನುಗೊಳಿಸೋದ್ರಲ್ಲಿ ನಿಮ್ಮ ಪಾತ್ರ ತುಂಬಾ ದೊಡ್ಡದಿದೆ. ಅದನ್ನ ನೀವು ಮಾಡ್ತೀರಿ ಅಂತ ಹೇಳಿ ಒಳ್ಳೆ ಆಶಯದಿಂದ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಭಾರತ್. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪುಸ್ತಕಗಳು ಓದೋ ಅವಶ್ಯಕತೆಯೂ ಕೂಡ ಬರೋದಿಲ್ಲ. ಅದರಲ್ಲಿ ಮೊದಲೇದು ಫ್ರಂಟ್ ಪೇಜು, ಸೆಂಟರ್ ಪೇಜು ಸಂಪಾದಕೀಯ, ಮತ್ತೆ ಕೊನೆಯಲ್ಲಿರುವ ಸ್ಪೋರ್ಟ್ಸ್ ನ್ಯೂಸ್. ಇಷ್ಟು ಓದಿದ್ರೆ ನಿಮಗೆ ಇಡೀ ವರ್ಷಕ್ಕಾಗುವ ಜ್ಞಾನಗಳು ತಂತಾನೆ ಬರುತ್ತೆ ಅದರಲ್ಲಿ. ಸೊ ಹಾಗಾಗಿ ಮಕ್ಕಳಲ್ಲಿ ನಾನು ಹೇಳೋದೇನಂತ ಹೇಳಿದ್ರೆ, ನಿಮ್ಮ ವೊಕ್ಯಾಬ್ಯುಲರಿ ಹೆಚ್ಚಿಸ್ಕೋಬೇಕು, ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೋಬೇಕು, ಆಮೇಲೆ ಕರೆಂಟ್ ಅಫೇರ್ಸ್ ಬಗ್ಗೆ ನಿಮಗೆ ನಾಲೆಜ್ ಹೆಚ್ಚಿಸ್ಕೋಬೇಕು ಅಂತ ಹೇಳಿದ್ರೆ ಪತ್ರಿಕೆಯನ್ನ ನಾಳೆಯಿಂದಲೇ ಓದೋದನ್ನ ಶುರು ಮಾಡಿ. ಆಮೇಲೆ ವಿಶ್ವವಾಣಿ ಘಟನೆ ಆದಾಗ, ಯಾವುದೊಂದು ಘಟನೆ ಆದಾಗ ಅಲ್ಲಿಗೆ ಫಸ್ಟ್ ಇಬ್ಬರು ಹೋಗಲೇಬೇಕು. ಒಬ್ಬರು ಪ್ರೆಸ್ ಅವರು ಹೋಗಲೇಬೇಕು, ಆಮೇಲೆ ಪೊಲೀಸ್ ಅವರು ಇರಲೇಬೇಕು ಅಲ್ಲಿ. ಸೊ ಹೋದಾಗ ಕಾರ್ಯಕ್ರಮ ಅಥವಾ ಘಟನೆ ಮುಗಿಯುವವರೆಗೂ ಕೂಡ ಲಾಸ್ಟ್ವರೆಗೂ ಇರಲೇಬೇಕಿದ್ರು. ಯಾಕೆಂತಂದರೆ ಒಬ್ಬರು ನೈಜತೆಯನ್ನು ಎಲ್ಲ ಕಡೆಗಳಲ್ಲಿ ಅವರು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಿದ್ದೆ. ನಾವು ನಮ್ಮ ಒಂದು ಕಾನೂನಿನ ಚೌಕಟ್ಟಿನಲ್ಲಿರುವಂಥ ಕೆಲಸವನ್ನು ಅಲ್ಲಿ ನಿರ್ವಹಿಸಬೇಕಾಗುತ್ತೆ. ಕೇವಲ ಸಮಾಜದಲ್ಲಿರುವಂಥ ಈ ವಿಷಯಗಳಿಗೆ ಅಥವಾ ಒಂದು ಘಟನೆ ಆದಾಗ ಮಾತ್ರ ಪತ್ರಿಕೆಗಳು ತಮ್ಮ ಪ್ರಾಮುಖ್ಯತೆಯನ್ನು ಕೊಡ್ಬೋದಾ ಅಥವಾ ಬೇರೆ ಸಮಯದಲ್ಲಿ ಯಾವುದು ಪ್ರಾಮುಖ್ಯತೆ ಇಲ್ವಾ ಅಂತ ನಾವು ಯೋಚನೆ ಮಾಡಿದಾಗ ನನಗೆ ನನ್ನ ಹಳೆಯ ದಿನಗಳು, ಬಾಲ್ಯದ ದಿನಗಳು ಕೂಡ ನೆನಪಾಗುತ್ತೆ. ಯಾವಾಗ ನಾವು ನಾನು ಇದೇ ಜಿಲ್ಲೆಯವನು. ಸೊ ಇಲ್ಲಿ ನನ್ನ
ಏನು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ವಿ, ಆವಾಗಲಿಂದಲೂ ಕೂಡ ನಾನು ಯಾರು ಈಗಾಗಲೇ ಯಶಸ್ಸನ್ನು ಗಳಿಸಿರ್ತಾರೆ ಅವರನ್ನು ಕೂಡ ಮಾತಾಡ್ತಾರೆ. ಮೊದಲಿಗೆ ಹೇಳ್ತಾ ಇದ್ರು, ಒಂದು ಪೇಪರನ್ನು ಸ್ಟಾರ್ಟ್ ಮಾಡ್ಬೋದು. ಒಂದು ಪೇಪರನ್ನು ಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ನಿಮಗೆ ಒಂದು ಐಡಿಯಾ ಸಿಗುತ್ತೆ ಏನು ನಡೀತಾ ಇದೆ ಏನಿಲ್ಲ, ಅದು ಬೇಕು. ಮತ್ತು ನಾವು ವಿಶ್ಲೇಷಣೆಯನ್ನು ಮಾಡ್ಕೊಂಡು ಹೋದಾಗ ನಮಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಯಶಸ್ವಿಯಾಗಿ ತಗೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಖಂಡಿತವಾಗಿ ನನ್ನ 8ನೇ ಕ್ಲಾಸಿಂದ ನಾನು ಆಲ್ಮೋಸ್ಟ್ ಪತ್ರಿಕೆ ರಂಗಕ್ಕೆ ಅಂದರೆ ಪತ್ರಿಕೆಗಳ ಕಡೆಗಳಲ್ಲಿ ಒಲವನ್ನು ಹೆಚ್ಚಿಸಿಕೊಂಡೆ. ಸಿಗುವಂಥ ಪ್ರತಿಯೊಂದು ವಿಷಯನ ಓದುವಂಥ ಅಭ್ಯಾಸ ಬೆಳ್ಕೊಂಡು ಹೋಗ್ತಾ ಇತ್ತು. ಹಾಗೆ ಅದಾದಮೇಲೆ ಅದು ಎಲ್ಲಿಗೆ ಹೋಯಿತು ಅಂತಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡಬೇಕಾದ್ರೆ ಎಲ್ಲೂ ಕೂಡ ಅನಿಸ್ಲಿಲ್ಲ ಎಲ್ಲೋ ಬಹಳ ಜಾಸ್ತಿ ಓದ್ತಾ ಇದ್ದೀವಿ ಅಥವಾ ಕಡಿಮೆ ಓದ್ತಾ ಇದೀವಿ ಅಂತ ಅನಿಸ್ಲಿಲ್ಲ. ಬಿಕಾಸ್ ಅದೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ. ಹ್ಯಾಬಿಟ್ ಎಲ್ಲಿಂದ ಪ್ರಾರಂಭ ಆಯಿತು, ಆವಾಗ ಪ್ರಾರಂಭ ಮಾಡುವಂಥ ಪತ್ರಿಕೆಗಳಿಂದ. ಇವತ್ತು ತಾವು ಬಹಳಷ್ಟು ಕಡೆಗಳಲ್ಲಿ ಅಬ್ಸರ್ವ್ ಮಾಡ್ಬೋದು. ಇವತ್ತಿನ ಏನು ವೇಗದ ಯುಗಕ್ಕೆ ತಕ್ಕಂತೆ ಬಹಳಷ್ಟು ಅಪ್ಲಿಕೇಶನ್ಸ್ಗಳು, ಬಹಳಷ್ಟು ಸಾಫ್ಟ್ವೇರ್ಗಳಲ್ಲಿ ನೀವು ನೋಡ್ತೀರಿ, ವಿಷಯಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾರೆ. ವಿಶ್ಲೇಷಣೆಗಳನ್ನು ಮಾಡಬೇಕಾದ್ರೆ ಅವರಿಗೆ ಬೇಸ್ ಆಗಿ ಕೊಡುವಂಥದ್ದು ಪತ್ರಿಕೆಗಳಲ್ಲಿ ಬರುವಂತಹ ವಿಷಯಗಳನ್ನು ಅನಾಲಿಸಿಸ್ ಮಾಡಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ಮತ್ತು ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾರೆ ಅವರೆಲ್ಲರಿಗೂ ತಲುಪಿಸುವಂಥ ಕೆಲಸ ಆಗ್ತಾರೆ. ಇದರಿಂದ ಕೇವಲ ಒಂದು ವರ್ಗಕ್ಕೆ ಅಂತಲ್ಲ, ಇಡೀ ಸಮಾಜವನ್ನು ವಿವಿಧ ಆಯಾಮಗಳಲ್ಲಿ ಕೇವಲ ನಾವು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ, ವಸ್ತು ಸ್ಥಿತಿಯನ್ನು ಇರುವಂಥ ವಿಷಯಗಳನ್ನು ಮತ್ತು ಮುಂದೆ ತೆಗೆದುಕೊಳ್ಳುವಂಥ ಪ್ರಿಕಾಷನ್ಸ್ ಬಗ್ಗೆ ಏನು ಅವರು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವೇರ್ನೆಸ್ ಪ್ಲಸ್ ಎಚ್ಚರಿಕೆಗಳು ಎಲ್ಲವನ್ನು ಕೂಡ ಪತ್ರಿಕಾರಂಗ ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಪೊಲೀಸ್ ಇಲಾಖೆಗೆ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಸಹಕಾರ ಪ್ರತಿಯೊಂದು ಸಲ ಸಿಗ್ತಾ ಇದೆ. ನನ್ನ ಒಂದು ಮನವಿ ಆತ್ಮೀಯರಲ್ಲಿ ಏನು ಅಂತಂದರೆ, ನಾನು ಈಗಾಗಲೇ ಬಸವಕಲ್ಯಾಣಲ್ಲಿ ಕೂಡ ಈ ಮನವಿಯನ್ನು ಹೇಳಿದ್ದೀನಿ. ನಮಗೆಲ್ಲರೂ ಗೊತ್ತಿರುವಾಗ ಇತ್ತೀಚೆಗೆ ಏನಾಗ್ತಾ ಇದೆ, ಬೇಗ ರಿಪೋರ್ಟಿಂಗ್ ಮಾಡೋದರಲ್ಲಿ ಸಾಧನೆ ಅನ್ನೋದಕ್ಕಿಂತ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದೀವಿ. ಕನ್ನಡಪ್ರಭ ಕೊಟ್ಟಿರುವಂತಹ ಸಂಬಳಕ್ಕೆ ಕೆಲಸಕ್ಕೆ ನಾವು ಸೂಕ್ತ ರೀತಿಯಲ್ಲಿ ಜನರಿಗೆ ಸ್ಪಂದಿಸುವಂತಹ ಕೆಲಸ ಮಾಡಿದ್ದೀವಿ ಎಂಬ ಭಾವನೆ ಇವತ್ತು ನಮಗೆ ಮಾತುಗಳಿಂದ ಅರ್ಥ ಆಗ್ತದೆ. ಕರ್ನಾಟಕ ಕಾನೂನು ಪತ್ರಕರ್ತರ ಸಂಘ ರಾಜ್ಯಾದ್ಯಂತ ಅತ್ಯಂತ ಪ್ರಭಾವಶಾಲಿಯಾದಂಥ ಪತ್ರಕರ್ತರ ಸಂಘಟನೆಯಾಗಿದೆ. ಸಂಘದ ರಾಜ್ಯಾಧ್ಯಕ್ಷರಾದಂಥ ಶಿವಾನಂದ ಪೂರ್ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆದರೆ, ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸಹೋದ್ಯೋಗಿ ಮತ್ತು ಪತ್ರಕರ್ತ ಮಿತ್ರರಾದಂಥ ಆನಂದ್ ದೇವಪ್ಪ ಅವರ ನೇತೃತ್ವದಲ್ಲಿ ಅದ್ಧೂರಿ ಕಾರ್ಯಕ್ರಮಗಳ ಜೊತೆಗೆ ನಮ್ಮ ಪತ್ರಕರ್ತರಿಗೆ ಸಾಕಷ್ಟು ಮಾಹಿತಿಗಳನ್ನು ನೀಡುವಂಥ, ಜ್ಞಾನವನ್ನು ನೀಡುವಂಥ ಹಲವಾರು ಕಾರ್ಯಕ್ರಮಗಳು ಮತ್ತು ಪತ್ರಕರ್ತರನ್ನು ಗುರುತಿಸುವಂತಹ ಸಮ್ಮೇಳನ, ರಾಜ್ಯ ಸಮ್ಮೇಳನ ನಡೆದಿದ್ದು ನಮ್ಮೆಲ್ಲರ